ಮೆಟ್ರೋ ಕಾಮಗಾರಿ ಎಡವಟ್ಟಿನಿಂದಾಗಿ ಈಗ ಮತ್ತೊಂದು ದುರಂತ ನಡೆದಿರುವಂತಹ ಘಟನೆ ನಡೆದಿದೆ. ಮೆಟ್ರೋ ಕಾಮಗಾರಿ ಎಡವಟ್ಟಿಗೆ ಆಟೋ ಚಾಲಕನೋರ್ವ ಬಲಿಯಾಗಿದ್ದಾರೆ. ಕೋಗಿಲು ಕ್ರಾಸ್ ಬಳಿ ಆಟೋ ಚಾಲಕ ಸಾವನ್ನಪ್ಪಿದ್ದಾರೆ. ಲಾರಿಯಲ್ಲಿ ಸಾಗಿಸ್ತಾ ಇದ್ದ ವೈಡಕ್ಟ್ ಬಿದ್ದು ಈ ಒಂದು ಅವಘಡ ನಡೆದಿರುವಂಥದ್ದು. ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ನಡೆದಿರುವ ದುರಂತ ಇದು. ಈ ಒಂದು ಘಟನೆಯಲ್ಲಿ 35 ವರ್ಷದ ಆಟೋ ಚಾಲಕ ಕಾಸಿಂ ಸಾಬ್ ಎಂಬುವವರು ಸಾವನ್ನಪ್ಪಿದ್ದಾರೆ. ಟ್ರ್ಯಾಕ್ಗೆ ಹಾಕುವ ಬೃಹದಾಕಾರದ ತಡೆಗೋಡೆ ಉರುಳಿ ಬಿದ್ದು ಈ ಒಂದು ದುರಂತ ಸಂಭವಿಸಿದೆ. ಏರ್ಪೋರ್ಟ್ ಮಾರ್ಗದ ಕಾಮಗಾರಿಗಾಗಿ ಸಾಗಿಸಲಾಗ್ತಾ ಇತ್ತು ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಮೆಟ್ರೋ ಕಾಮಗಾರಿ ನಿರ್ಲಕ್ಷ್ಯದಿಂದ ಈಗ ಮತ್ತೊಂದು ದುರಂತ ಸಂಭವಿಸಿರುವಂಥದ್ದು. ಘಟನೆಯ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ನೋಡಬಹುದು. ಮೆಟ್ರೋ ಕಾಮಗಾರಿಯ ಎಡವಟ್ಟಿಗೆ ಈಗ ಆಟೋ ಚಾಲಕ ಬಲಿಯಾಗಿದ್ದಾರೆ. 35 ವರ್ಷದ ಆಟೋ ಚಾಲಕ ಕಾಸಿಂ ಸಾಬ್ ಸಾವನ್ನಪ್ಪಿದ್ದಾರೆ. ಹೇಗೆ ಸಂಭವಿಸಿತು? ಮಧ್ಯರಾತ್ರಿ ನಡೆದಿರುವಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮತ್ತು ವೈಡಾಕ್ಟ್ ಸಾಗಿಸ್ತಿದ್ದ ಲಾರಿ ಒನ್ ವೇಯಲ್ಲಿ ಬಂದಿದ್ರಿಂದ ಈ ಘಟನೆ ಆಗಿದೆ ಅಂತ ಸದ್ಯ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಬೆಳಿಗ್ಗೆ ಪರಿಹಾರಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾರೆ. ಅಂದ್ರೆ BMRCL ಕಾಮಗಾರಿ ಗುತ್ತಿಗೆಗೆ NCC ಕಂಪನಿ ಮುಂದೆ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ NCC ಕಂಪನಿ BMRCL ಏನು ಈಗ ಮೆಟ್ರೋ ಬಹುತೇಕ ಕಡೆಗಳ ನಡೀತಾ ಇದೆ. ಸೊ ಕಾಮಗಾರಿಯನ್ನ ಗುತ್ತಿಗೆಯಾಗಿ ಪಡೆದುಕೊಂಡಿದ್ರು. ಸೊ ಹೀಗಾಗಿ ರಾತ್ರೋರಾತ್ರಿ ಏರ್ಪೋರ್ಟ್ ಮಾರ್ಗದ ಕಾಮಗಾರಿಗಾಗಿ 18 ಚಕ್ರದ ದೊಡ್ಡ ಲಾರಿಯಲ್ಲಿ ವೈಡಕ್ಟ್ ತೆಗೆದುಕೊಂಡು ಹೋಗಲಾಗುತ್ತಿತ್ತು. ಸೊ ಈ ಸಂದರ್ಭದಲ್ಲಿ ಕೋಗಿಲು ಕ್ರಾಸ್ ಏನು ಯಲಹಂಕದ ಕೋಗಿಲು ಕ್ರಾಸ್ ನ ತಿರುವಿನಲ್ಲಿ ಲಾರಿಗೆ ತುಂಡಾಗಿದೆ. ಪರಿಣಾಮ ಅದರಲ್ಲಿದ್ದಂತಹ ಬೃಹದಾದಂತಹ ವೈಡಕ್ಟ್ ಏನಿದೆ ಲಾರಿ ಪಕ್ಕದಲ್ಲೇ ಇದ್ದಂತಹ ಆಟೋಗೆ ಬಿದ್ದಿರುವಂತದ್ದು. ತಕ್ಷಣ ಆಟೋದಲ್ಲಿದ್ದಂತಹ ಪ್ಯಾಸೆಂಜರ್ ಇಳಿದಿದ್ದಾರೆ. ಆದ್ರೆ ಚಾಲಕ ಇಳಿಯುವಷ್ಟರಲ್ಲಿ ಈ ವೈಡಕ್ಟ್ ಆಟೋ ಮೇಲೇನೆ ಬಿದ್ದಿರುವಂತದ್ದು. ಪರಿಣಾಮ ಆಟೋ ಸಂಪೂರ್ಣವಾಗಿ ನಜ್ಜುಗುಜ್ಜು ಆಗಿದೆ. ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ರಸ್ತೆಯನ್ನ ಬ್ಲಾಕ್ ಮಾಡದೆ ಸೆಕ್ಯೂರಿಟಿ ವಾಹನ ಇಲ್ಲದೆ ಅಂದ್ರೆ ಏಕಾಏಕಿ ಬಂದ ಕಾರಣ ಈ ಘಟನೆ ನಡೆದಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸದ್ಯ ಇದು ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ನಡೆದಿದೆ. ಸದ್ಯ ಟ್ರ್ಯಾಕಿಗೆ ಹಾಕುವ ಬೃಹತ್ತಾಕಾರದ ತಡೆಗೋಡೆ ಇದೊಂದು ಉರುಳಿ ದುರಂತ ಸಂಭವಿಸಿರುವಂತದ್ದು. ಸದ್ಯ ಮೆಟ್ರೋ ಕಾಮಗಾರಿ ನಿರ್ಲಕ್ಷ್ಯಕ್ಕೆ ಮತ್ತೊಂದು ದುರಂತ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಘಟನೆ ಮರುಕಳಿಸಿತ್ತು. ಸೊ ಈ ಸಂದರ್ಭದಲ್ಲಿ BMRCL ಅಂದ್ರೆ ಸ್ಪಷ್ಟನೆ ಕೊಟ್ಟಿತ್ತು, ಸಿಲಿಕಾನ್ ಸಿಟಿಯಲ್ಲಿ ನಡೆಯುವಂತಹ ಕಾಮಗಾರಿ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯೋದಕ್ಕೆ ಬಿಡಲ್ಲ ಅಂತ. ಆದ್ರೆ ಸದ್ಯ ಈ ಲಾರಿಗೆ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿಯನ್ನ ಇಟ್ಟುಕೊಳ್ಳದೆ ವೈಡಾಕ್ಟ್ ಅನ್ನ ಅಲ್ಲಿಂದ ಅಂದ್ರೆ ಸಾಗಾಟ ಮಾಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಸೊ ಇವತ್ತು ಪ್ರತಿಭಟನೆಯನ್ನ ಕೂಡ ಸಾವನ್ನಪ್ಪಿರುವಂತಹ ಅಂದ್ರೆ ಆಟೋ ಚಾಲಕರ ಕುಟುಂಬಸ್ಥರು ಹಾಗೇನೆ ಇತರೆ ಅಂದ್ರೆ ಸಾರ್ವಜನಿಕರು ಕೂಡ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಸದ್ಯ ದುರಂತ ಏನಂದ್ರೆ ಆಟೋ ಚಾಲಕ ಸಾವನ್ನಪ್ಪಿರುವಂತದ್ದು. ಆತನಿಗೆ 35 ವರ್ಷ ಆಗಿದೆ. ಹಾಗೇನೆ ಆತನಿಗೆ ಕುಟುಂಬಸ್ಥರು ಕೂಡ ಇರುವಂತದ್ದು. ಮಧು, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.